ಕಳೆದ 4 ವರ್ಷಗಳಿಂದ ಕಲಬುರಗಿ ಆಳಂದದಲ್ಲಿ ಬಟ್ಟೆ ವ್ಯಾಪಾರಿಯಾಗಿ ಪ್ರಸಿದ್ಧರಾದ ಶ್ರೀ ಪ್ರಮೋದ್ ಶಾ ಬಟ್ಟೆ ವ್ಯಾಪಾರಿ ಸೇಠ್ಜಿ ಎಂದು ಪ್ರಸಿದ್ಧರಾಗಿದ್ದಾರೆ. ಸಾವಯವ ಕೃಷಿ 4 ವರ್ಷಗಳಿಂದ ಮಾಡುತ್ತಿದ್ದಾರೆ. ಖುಬಾ ಸೈಲ್ ಕಂಡೀಷನರ್ ಮೂಲಕ ಸಾವಯವ ಜೀವನ ಶೈಲಿಯ ಆಯ್ಕೆ ಕೇವಲ ವೈಯಕ್ತಿಕ ತೀರ್ಮಾನವಲ್ಲ, ಇದು ನಮ್ಮ ಆರೋಗ್ಯ, ರೈತರ ಸುಖ ಸಮೃದ್ಧಿ ಮತ್ತು ಭವಿಷ್ಯದ ಪೀಳಿಗೆಯ ಮಣ್ಣಿನ ಸಮೃದ್ಧಿಗೆ ಬದ್ಧತೆಯನ್ನು ಸೂಚಿಸುತ್ತದೆ. ಸ್ಥಳೀಯ ರೈತರನ್ನು ಬೆಂಬಲಿಸೋಣ, ಸಾವಯವ ಆಹಾರವನ್ನು ಉತ್ತೇಜಿಸೋಣ ಮತ್ತು ಒಟ್ಟಿಗೆ ಆರೋಗ್ಯಕರ ಭವಿಷ್ಯ ಕಟ್ಟೋಣ. ಸಾವಯವ ಪೌಷ್ಟಿಕ ತೊಗರಿ ಬೇಕಾದವರು ದಯವಿಟ್ಟು ಸಂಪರ್ಕಿಸಿ. ಬನ್ನಿ ಅವರು ಏನು ಹೇಳುತ್ತಾರೆಂದು ಕೇಳೋಣ. इधर ला, मैं बात करता हूँ. नजदीक ले मेरा. ये अलन प्रमोद शाह मैं बात कर रहा हूँ. ये मेरे खेत की तोर है. इसको हम सिर्फ खुबा सॉइल कंडीशनर ही इस्तेमाल किया हूँ मैं. ना तो डीएपी यूज करे, 17-17 यूज करे, या तो कौन सा भी केमिकल फर्टिलाइजेशन इसको यूज नहीं करें हम. इसको 1 एकड़ को हम 2 थैले के हिसाब से, 5 एकड़ को हम 10 थैले खुबा का सॉइल कंडीशनर इस्तेमाल करें सो है. उसके बाद 2 महीने के बाद हम खुबा उनका ही ग्रोथ प्रोमोटर इसको मारे सो है. और अभी और एक डोज ग्रोथ प्रोमोटर और उसके साथ उसका बूस्टर, ये दोनों भी अभी हम लिए हैं. एक भी इसके लिए कीड़ा नहीं है, कुछ नहीं है. इतनी तोर अच्छी है. पूरे ये हमारे शिवार के अंदर ऐसी तोर किसी की भी नहीं है. इतनी अच्छी तोर सिर्फ खुबा सॉइल कंडीशनर वापरने से ये तोर आज हमारी ऐसी लग रही है. या तो हमारे अगल बगल के खेतों में जिन्होंने भी केमिकल फर्टिलाइजर इस्तेमाल किया है, उनके खेत के अंदर आज पूरा बहुत सारे फूल गिरे सोए नीचे. उसके बाद कई जगह पे कीड़े भी लगे और इतना फल किसी के ये शिवार में लगा नहीं है. सिर्फ सिवाय हमारे खेत में. मैं खुबा सेठ को धन्यवाद देता हूँ कि जिन्होंने इतना अच्छा अपना प्रोडक्ट बनाया है. और सब हमारे साथीदार को मैं रिक्वेस्ट करता हूँ, फार्मर्स को रिक्वेस्ट करता हूँ कि आप भी खुबा ग्रोथ प्रोमोटर, खुबा सॉइल कंडीशनर, इनका ही प्रोडक्ट इस्तेमाल करें. धन्यवाद. ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ. ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ. ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಖೂಬಾ ಸೈಲ್ ಕಂಡೀಷನರ್ ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು, ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ, ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಖೂಬಾ ಸೈಲ್ ಕಂಡೀಷನರ್
ಯಾವುದೇ ಮಣ್ಣು ನೀರು ಅಥವಾ ಹವಾಮಾನಕ್ಕೆ ಸೂಕ್ತ ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ ಕೂಪಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ ಕೂಪಕೂಟು ಮೋಟರ್ ಕಡಿಮೆ ಬೆಳಕಿನಲ್ಲಿ ಬೆಳವಣಿಗೆಯ ಸಹಕಾರ ಹೂ ಬಿಡುವಿಕೆ ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು ನ್ಯಾಚುರಲ್ ಹಾರ್ಟಿಕಲ್ಚರ್ ಆಗಿ ನಮ್ಮ ಊಟಗೆ ವಿಷವಲ್ಲ ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ ಈ ಪರಿಸರ ನಮ್ಮ ಸ್ನೇಹಿತ ನಮ್ಮ ಪೂರ್ವಜರ ಬುದ್ಧಿವಂತಿಕೆ ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ ಆರೋಗ್ಯಕರ ಆಹಾರ ಬೆಳೆಯಲಿ